ಸೂಪರ್, ನೈಸ್ ಟೇಸ್ಟ್, ಫ್ಯಾಂಟಾಸ್ಟಿಕ್. ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೈದರಾಬಾದ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಿಸ್ ಮಾಡ್ಕೋಬೇಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೈದರಾಬಾದ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡ್ಕೊಂಡು ನಂತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕು ಇದನ್ನ. ಹೈದರಾಬಾದ್ ಬಿರಿಯಾನಿಯಲ್ಲಿ ಮೇನ್ ಈರುಳ್ಳಿನೇ ಮುಖ್ಯ ಆಗುತ್ತೆ. ಈರುಳ್ಳಿನ ನಾವು ಹೆಂಗ್ ಫ್ರೈ ಮಾಡ್ಕೊಂಡು ಹಾಕೊಂತೀವೋ ಮೇನ್ ಅದೇ ಇಂಪಾರ್ಟೆಂಟು. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಂಡು ಹಾಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಬೇಕು. ಈರುಳ್ಳಿನ ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಡು ಸೈಡಿಗೆ ತೆಗಿತಾ ಇದ್ದೀನಿ ನಾನು. ಈ ರೀತಿ ನೀಟಾಗಿ ಸೈಡಿಗೆ ಹಾಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಂಡು ಹಾಕಿದ್ರೇನೆ ಹೈದರಾಬಾದ್ ಬಿರಿಯಾನಿಗೆ ಸೂಟ್ ಆಗೋದು. ಮೇನು ಈರುಳ್ಳಿನೇ ಮುಖ್ಯ ಇದಕ್ಕೆ. ಅದಕ್ಕೆ ನಾನು ಈ ರೀತಿ ಫ್ರೈ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೈದರಾಬಾದ್ ಬಿರಿಯಾನಿ. ಎಲ್ಲಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಗ್ಲಾಸಿಂದ 2.5 ಗ್ಲಾಸು ಅಕ್ಕಿ ತಗೊತಾ ಇದ್ದೀನಿ. ಇದು ಬಾಸ್ಮತಿ ರೈಸು. ಬಾಸ್ಮತಿ ರೈಸನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. 2.5 ಗ್ಲಾಸು ಹಾಕೊತಾ ಇದ್ದೀನಿ ನಾನು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡ್ಕೊಂಡು ನೀವು ಹಾಕೋಬಹುದು. ಇದನ್ನ ನೀಟಾಗಿ ವಾಶ್ ಮಾಡಿ ಹಾಕೋಣ. ನಾನಿಲ್ಲಿ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಹಾಗೆ ಒಂದು 4 ಏಲಕ್ಕಿ ಹಾಕೊತಾ ಇದ್ದೀನಿ. ಒಂದು ಬಿದ್ದೋಯ್ತು ಒಳಗೆ. ಈ ರೀತಿ ಬಿಡಿಸ್ಕೊಂಡು ಹಾಕೋಬೇಕು. ಬೇಕಾದ್ರೆ ನೀವು ಹಂಗೆ ಕೂಡ ಹಾಕೋಬಹುದು, ಏನು ತೊಂದರೆ ಇಲ್ಲ. ಹಂಗೆ ಕೂಡ ಹಾಕೋಬಹುದು. ಈ ರೀತಿ ಬಿಡಿಸ್ಕೊಂಡು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಬಿಸಿ ನೀರಿಗೆ ನಾನು ಚಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಬಿಸಿ ಮಾಡ್ಕೋಬೇಕು. 1-2 ಪಲಾವ್ ಎಲೆ ಹಾಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ಟೋನ್ ಫ್ಲವರ್ನ ಹಾಕೊತಾ ಇದ್ದೀನಿ. ಸ್ಟೋನ್ ಫ್ಲವರ್ ಹಾಕೋದ್ರಿಂದ ಇನ್ನೂ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಹಾಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಪುದೀನ ಹಾಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಹಾಕೊತಾ ಇದ್ದೀನಿ. ಪುದೀನನೂ ಹಾಕೋಬೇಕು, ಚೆನ್ನಾಗಿರುತ್ತೆ. ಇದು ಬಿಸಿ ಆದಮೇಲೆ ಈ ರೀತಿ ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ನೀಟಾಗಿ ಅಕ್ಕಿನ ವಾಶ್ ಮಾಡಿ ಇದ್ರೊಳಗೆ ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಬಾಸ್ಮತಿ ರೈಸನ್ನ ನೀಟಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ಈ ರೀತಿ ಹಾಕೋಬೇಕು. ಇದನ್ನ ಜಾಸ್ತಿ ಬೇಯಿಸಬಾರ್ದು. ಒಂದು 1/2% ಅಷ್ಟೇ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸಕ್ಕೆ ಹೋಗ್ಬಾರ್ದು. ಜಾಸ್ತಿ ಬೇಯಿಸಿದ್ರೆ ನಮಗೆ ದಮ್ ಹೊಡಿಯಕ್ಕೆ ಆಗಲ್ಲ. ಇದನ್ನ ರೈಸನ್ನ ದಮ್ ಹಾಕೋಬೇಕು. ಒಂದು ಅರ್ಧ ಅಷ್ಟೇ ಬೇಯಬೇಕು, ಜಾಸ್ತಿ ಬೇಯಿಸಕ್ಕೆ ಹೋಗ್ಬಾರ್ದು. ನೋಡಿ, ಈ ರೀತಿ ಸಪ್ರೇಟ್ ಆಗಿ ಬೇಯಿಸ್ಕೊತಾ ಇದ್ದೀನಿ ನಾನು. ಈ ರೀತಿ ಮಾಡ್ಕೋಬೇಕು. ಹೈದರಾಬಾದ್ ಬಿರಿಯಾನಿಯಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ಒಂದು ಬೇಸನಲ್ಲಿ ಹಾಕೊತಾ ಇದ್ದೀನಿ. ಬೇಸನಲ್ಲಿ ಏನಕ್ಕೆ ಹಾಕೊತಾ ಇದ್ದೀನಿ ಅಂದರೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ಸುಲಭ ಆಗುತ್ತಂತ ನಾನು ಹಾಕೊತಾ ಇದ್ದೀನಿ. ನಾನಿಲ್ಲಿ ಗರಂ ಮಸಾಲ ಹಾಕೊತಾ ಇದ್ದೀನಿ. ಗರಂ ಮಸಾಲ ಒಂದು 2 ಸ್ಪೂನ್ ಹಾಕೊತಾ ಇದ್ದೀನಿ ನಾನು. ಗರಂ ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಗರಂ ಮಸಾಲ ಹಾಕೊತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ನಾನು. ಇದು ಬೆಳಗ್ಗೆ ಮೆಣಸಿಕಾಯ್ದು ಒಂದು 4 ಸ್ಪೂನ್ ಹಾಕೊತಾ ಇದ್ದೀನಿ ನಾನು. ಈ ರೀತಿ ಹಾಕೋಬೇಕು. ಇದು ಅಷ್ಟೊಂದು ಖಾರ ಇರಲ್ಲ. ನಾನಿಲ್ಲಿ 1 ಸ್ಪೂನ್ ಅರಿಶಿಣ ಹಾಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಹಾಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ನಾನು ಸ್ವಲ್ಪ ಹಾಕೊತಾ ಇದ್ದೀನಿ. ಎಲ್ಲಾನು ಹಾಕೋಬಾರ್ದು. ಈರುಳ್ಳಿ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಎಲ್ಲಾನು ಹಾಕೋಬಾರ್ದು. ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಏನಕ್ಕೆ ಹಾಕೋಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ 3-4 ಮೆಣಸಿನ್ಕಾಯಿನ ಈ ರೀತಿ ಮುರ್ಕೊಂಡು ಹಾಕೊತಾ ಇದ್ದೀನಿ. ತುಂಡು ಮಾಡಿ ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಪುದೀನ ಹಾಕೊತಾ ಇದ್ದೀನಿ ನಾನು. ಪುದೀನನೂ ಹಾಕೋಬೇಕಿದ್ರಲ್ಲಿ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಎಲ್ಲಾನು ಕಟ್ ಮಾಡಿ ಹಾಕೊತಾ ಇದ್ದೀನಿ ನಾನು. ಅದಾದ್ಮೇಲೆ ಸ್ವಲ್ಪ ಮೊಸರು ಹಾಕೊತಾ ಇದ್ದೀನಿ. ಮೊಸರು ಏನಕ್ಕೆ ಹಾಕಬೇಕಂದ್ರೆ ತುಂಬ ರುಚಿ ಕೊಡುತ್ತೆ ಬಿರಿಯಾನಿ. ಅದಕ್ಕೆ ನಾನು ಮೇನು ಮೊಸರು ಮಿಸ್ ಮಾಡ್ಕೋಬಾರ್ದು. ಮೊಸರನ್ನ ಹಾಕೋಬೇಕು. ಇವಾಗ ನೀಟಾಗಿ ಕಲಸೋಣ. ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು ಇದನ್ನು. ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂದರೆ ಕ್ಲೋಸ್ ಮಾಡಿ
10 ರಿಂದ 15 ನಿಮಿಷ ಕ್ಲೋಸ್ ಮಾಡಿ ಇಟ್ಕೋಬಹುದು. ಈ ರೀತಿ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕೊಂಡಿದ್ದೀನಿ. ವಿಡಿಯೋದಲ್ಲಿ ತೋರ್ಸಕ್ಕಾಗ್ಲಿಲ್ಲ. ಮೇನ್ ಶುಂಠಿ ಬೆಳ್ಳುಳ್ಳಿನ ಮರಿಬಾರ್ದು, ಹಾಕೋಬೇಕು. ನಾನಿಲ್ಲಿ ಕಸ್ತೂರಿ ಮೆಂತಿನ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೋಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ನಾನು ಲಿಂಬೆಹಣ್ಣು ಹಾಕ್ಕೊಂತಾ ಇದ್ದೀನಿ. ನಾನು ಆವಾಗಲೇ ಅರ್ಧ ಪೀಸ್ ಹಾಕಿದ್ದೀನಿ ಲಿಂಬೆಹಣ್ಣು. 1 ಲಿಂಬೆಹಣ್ಣು ಹಾಕಿದ್ರೆ ಸಾಕು. ಇದಕ್ಕೆ ಟೊಮಾಟೊ ಏನು ಬೇಡ. ಲಿಂಬೆಹಣ್ಣು 1 ಲಿಂಬೆಹಣ್ಣು ಹಾಕಿದ್ರೆ ಸಾಕು. ಈ ರೀತಿ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಇದನ್ನ. ಈ ರೀತಿ ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೋಬೇಕು. ಇದನ್ನ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಾನು. ಮ್ಯಾರಿನೇಟ್ ಆಗಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇವಾಗ ಎಣ್ಣೆ ಕುಕ್ಕರಿಗೆ ಹಾಕ್ಕೊಂತಾ ಇದ್ದೀನಿ ನಾನು. ಆವಾಗಲೇ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋಂಥ ಎಣ್ಣೆ ಅದು. ಇವಾಗ ನಾನು ಫ್ರಿಜ್ಜಿಂದ ತೆಗೆದು ಚಿಕನ್ನ ಹಾಕ್ಕೊಂತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಈ ರೀತಿ ಹಾಕೋಬೇಕು. ಈ ರೀತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಾನು ಹಾಕ್ಕೊಂತಾ ಇದ್ದೀನಿ ನಾನು. ಎಲ್ಲಾನು ಹಾಕಿದಾಗಿದೆ. ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನ. ಇದನ್ನು ಜಾಸ್ತಿ ಬೇಯಿಸಬಾರ್ದು. ಒಂದು ಅರ್ಧ ಪರ್ಸೆಂಟ್ ಬೇಯಿಸ್ಕೋಬೇಕು. ನೀರು ಹಾಕಿ ಜಾಸ್ತಿ ಬೇಯಿಸಕ್ ಹೋಗ್ಬಾರ್ದು. ಒಂದು ಅರ್ಧ ಪರ್ಸೆಂಟ್ ಬೇಯ್ದ್ರೆ ಸಾಕು. ಇವಾಗ ಆಗಿದೆ, ಇದು ಅರ್ಧ ಪರ್ಸೆಂಟ್ ಬೆಂದಿದೆ. ಇವಾಗ ಅರ್ಧ ಪರ್ಸೆಂಟ್ ಬೆಂದಿರೋಂಥ ರೈಸನ್ನ ಹಾಕ್ಕೊಂತಾ ಇದ್ದೀನಿ ನಾನು. ಬಾಸ್ಮತಿ ರೈಸ್ ಇದು. ಈ ರೈಸನ್ನ ಈ ರೀತಿ ಹಾಕ್ಕೋಬೇಕು. ನಾನು ಆವಾಗಲೇ ಸೈಡಲ್ಲಿ ಹಾಕ್ಕೊಂಡಿದ್ದೆ. ಒಂದು ಅರ್ಧ ಪರ್ಸೆಂಟ್ ಬೇಯಿಸ್ಬಿಟ್ಟು ನೀಟಾಗಿ ಹಾಕ್ಕೊಂಡಿದ್ದೆ. ಇವಾಗ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಮಿಕ್ಕಿದ ಈರುಳ್ಳಿನ ಈ ಥರ ಹಾಕ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಈರುಳ್ಳಿನ ಈ ರೀತಿ ಮೇಲ್ಭಾಗ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಇನ್ನ ತಿರ್ಗಾ ಮೇಲ್ಭಾಗ ಇನ್ನೊಂದು ರೌಂಡು ರೈಸನ್ನ ಹಾಕ್ಕೊಂತಾ ಇದ್ದೀನಿ ನಾನು. ಈ ರೀತಿ ಹಾಕ್ಕೋಬೇಕು. ಕೆಳಗಡೆ ಚಿಕನ್ನು, ಆಮೇಲೆ ರೈಸು, ಆಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಇನ್ನು ರೈಸು ಈ ರೀತಿ ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಇದನ್ನ. ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಈ ರೀತಿ ಮಾಡ್ಕೋಬೇಕು. ಹೋಟ್ಲು ಸ್ಟೈಲಲ್ಲಿ ಬಿರಿಯಾನಿ ರೆಡಿ ಆಗತ್ತೆ ಇದು. ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಡ್ಕೊಳ್ಳಿ. ನೋಡಿ ಮೇಲ್ಭಾಗನೂ ರೈಸ್ ಹಾಕ್ಕೊಂತಾ ಇದ್ದೀನಿ ನಾನು. ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲಾನು ಹಾಕ್ಕೊಂತಾ ಇದ್ದೀನಿ ನಾನು. ಇವಾಗ ಕೇಸರಿ ಬಣ್ಣ ಇದು. ಕೇಸರಿ ಬಣ್ಣ ನಾವು ಕೇಸರಿ ಬಾತ್ ಮಾಡ್ತೀವಲ್ಲ, ಆ ಕಲರ್ ಇದು. ನ್ಯಾಚುರಲ್ ಕಲರು. ಈ ರೀತಿ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಈ ರೀತಿ ಹಾಕ್ಕೋಬೇಕು ಇದನ್ನ. ಇದು ಕೆಮಿಕಲ್ ಕಲರ್ ಅಲ್ಲ, ನ್ಯಾಚುರಲ್ ಕಲರ್ ಇದು. ಇದನ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಮೇಲ್ಗಡೆ ವಿಸಲ್ ಹಾಕ್ಬಾರ್ದು. ಸ್ಲೋ ಆಗಿ ಗ್ಯಾಸ್ ಇಟ್ಕೋಬೇಕು. ಒಂದು 10 ನಿಮಿಷ ಹಾಗೆ ಬಿಡ್ಬೇಕು ಇದನ್ನ. ಇವಾಗ ನಾನು ತೆಗಿತಾ ಇದ್ದೀನಿ. ಈ ರೀತಿ ತೆಗಿತಾ ಇದ್ದೀನಿ ನೋಡಿ. ಅದಾದ್ಮೇಲೆ ಒಂದು 3 ಸ್ಪೂನು ತುಪ್ಪ ಹಾಕ್ಕೊಂತಾ ಇದ್ದೀನಿ ನಾನು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಬಿರಿಯಾನಿಲಿ ತುಂಬಾ ರುಚಿಯಾಗಿರೋಂಥ ಬಿರಿಯಾನಿ ರೆಡಿ ಆಗುತ್ತೆ. ಹೋಟ್ಲಲ್ಲಿಗೆಲ್ಲ ತುಪ್ಪನೇ ಯೂಸ್ ಮಾಡೋದು. ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು. ಮೇನ್ ತುಪ್ಪ ಹಾಕ್ಕೋಬೇಕು. ಇನ್ನೂ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಬಿರಿಯಾನಿ. ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡೋರಿಗೆ, ಚಿಕ್ಕೋರಿಗೆ ಎಲ್ಲ ಇಷ್ಟ ಆಗುವಂಥ ಬಿರಿಯಾನಿ ಇದು. ನಮ್ಮ ಮನೇಲಿ ಅಂತೂ ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಬಿರಿಯಾನಿನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಹೋಟ್ಲು ಸ್ಟೈಲಲ್ಲೇ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಮಾಡ್ಕೋಬೇಕು. ಒಂದೇ ತರ ಬಿರಿಯಾನಿ ತಿಂದು ನಿಮ್ಗೂ ಕೂಡ ಬೇಜಾರಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಈ ರೀತಿ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬ್ಯಾಚುಲರ್ ಕೂಡ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಇದನ್ನ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಲರು ಮತ್ತೆ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ಮಾಡ್ಕೋಬೇಕು. ನಮ್ಮ ಮನೇಲಿ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಬಿರಿಯಾನಿನ. ಎಷ್ಟು ಚೆನ್ನಾಗಿದೆ ನೋಡಿ. ಮಿಸ್ ಮಾಡ್ಕೋಬೇಡಿ. ಖಂಡಿತ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೋಟ್ಲು ಸ್ಟೈಲ್ ಬಿರಿಯಾನಿ ರೆಡಿ ಆಯ್ತು. ಇದೇ ಬಿರಿಯಾನಿ ಹೊರಗಡೆ ಹೋಟ್ಲಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಅಂತ ಯಾವ್ದಾದ್ರು ಹೋಟ್ಲಲ್ಲಿ ಹೋಗಿ ತಿಂದ್ರೆ 600, 700 ಬಿಲ್ ಮಾಡ್ತಾರೆ ಇದನ್ನ. ನಮಗೂ ಕೂಡ ಅನುಭವ ಆಗಿದೆ. ಯಾಕೆ ನಾವು ಮನೇಲೆ ಟ್ರೈ ಮಾಡಬಾರ್ದು ಅಂತ ನಾನು ಅವಾಗವಾಗ ಬಿರಿಯಾನಿ ಅದಕ್ಕೆ ನಾನು ಮನೇಲೇ ಮಾಡ್ಕೊಂತೀನಿ. ಪ್ರಿಪೇರ್ ಮಾಡ್ಕೊಂತೀನಿ ಬಿರಿಯಾನಿನ. ಹೊರಗಡೆ ನಾವು ಅಷ್ಟೊಂದು ಹೋಗಲ್ಲ. ಯಾವ ಹೋಟ್ಲು ಬಿರಿಯಾನಿ ಕೂಡ ಇದ್ರ ಮುಂದೆ ಇರಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಸ್ಮೂತ್ ಆಗಿರುತ್ತೆ ರೈಸು. ತುಂಬಾ ಸಾಫ್ಟ್ ಆಗಿರುತ್ತೆ. ತಿನ್ನಕ್ಕಂತೂ ಅಲ್ಟಿಮೇಟ್ ಟೇಸ್ಟ್ ಇದು. ಮಿಸ್ ಮಾಡ್ಕೋಬೇಡಿ. ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ.
ನಮ್ಮ ಮನೆಯವರು ಆಗ್ಲೇ ಬ್ಯಾಟಿಂಗ್ ಮಾಡ್ತಿದ್ದಾರೆ ಬಿರಿಯಾನಿನ. Super, nice taste. Fantastic. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಪೋರ್ಟ್ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಹಾಗೆ ನಾನು ಚೆನ್ನಾಗಿರೋ ಕಂಟೆಂಟ್ನ ಇನ್ಮೇಲಿಂದ ಹಾಕ್ತಾನೆ ಇರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಈ ಚಾನಲ್ನ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋಸ್ ಹಾಕಿದ್ರು ಫಸ್ಟು ನಿಮಗೆ ಬರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.